ಬುದ್ಧಿವಂತ ವರ್ಗದವರು ಈ ಭಿಕ್ಷಾಟನೆ ಹೆಚ್ಚು ಮಾಡೋದು ಕಾರಣೀಕರ್ತರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಶಾಸಕಾಂಗ ಆಯ್ಕೆ ಆದಂಥವ್ರು ಆಯ್ಕೆ ಆಗಿ ಹೋದಂಥವ್ರು ಈ ದಿಶೆಯಲ್ಲಿ ಚಿಂತನೆ ಮಾಡೋದಿಲ್ಲ. ಮತ್ತು ಕಾರ್ಯಾಂಗದ ಕೆಲಸ ಮಾಡ್ತಾ ಈ ಎಲ್ಲ ಅಧಿಕಾರಶಾಹಿ ವರ್ಗದವರು ನಮಗೇನು ಮಾಡಿದ್ರಿ, ನಮ್ಗೆ ನೌಕರಿ ಬದಲ್ಲ, ಪಗಾರ ಅದಲ್ಲ ನಮ್ಮದು, ಇನ್ನೊಬ್ರು ಸ್ವಲ್ಪ ನಮಗೆ ಯಾಕೆ ಲೋಕದ ಡೊಂಕವ ನೀವು ಹೇಗಿದ್ದೀವಿ ಅಂದರೆ ಬಸವಣ್ಣನ ವಚನ ದುರುಪಯೋಗ ಮಾಡ್ತಾರೆ ಇವರು. ಅವ್ರು ಯಾಕೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅದಲ್ಲ. ಅವ್ರು ಬಡವರು ಯಾಕೆ ಯಾರಪ್ಪ ಅಂದ್ರೆ ದುಡಿಲಿಲ್ಲ, ಅದಕ್ಕೆ ದುಡಿಯಾಕೆ ಉದ್ಯೋಗ ಇಲ್ಲ ಅಂತ ಹೇಳೋದಿಲ್ಲ ಯಾರು. ದುಡಿಯೋದಕ್ಕೆ ಉದ್ಯೋಗ ಕೊಟ್ಟ ಮೇಲೆ ಅವ್ರು ದುಡಿಲಿಲ್ಲ ಅಂದ್ರೆ ಮಾತು ಬೇರೆ. ಇಲ್ಲಿ ಉದ್ಯೋಗ ಇಲ್ಲಲ್ಲ, ಇದನ್ನೆಂದಾದರೂ ವಿಚಾರ ಮಾಡಿದ್ದೀರ? ಏನೋ ಈ ಒಟ್ಟು ಸಮಾಜದ 10-15% ಅನುಕೂಲ ಆಗುವಂಥ ಉದ್ಯೋಗಗಳದಾವಿನ ಎಲ್ಲರಿಗೂ ಸಿಗುವಂಥ ಉದ್ಯೋಗಗಳಿಲ್ಲ. ಮತ್ತು ಕೂಲಿ ಮಾಡ್ತಾನಪ್ಪ ಅಂದ್ರೆ ಕೂಲಿನ ಎಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲಸದಾಗ ಕರೆಯವ್ರ ಕೂಲಿಗೆ, ಕೆಲಸದಾಗ ಯಾಕೆ ಕರಿತಾರಪ್ಪ? ಈ ಮನೆ ಕಟ್ಟು ಇವತ್ತು ನಾವು ಕಟ್ಟಿಸಿದ್ವಿ ಈ ಮನೆ ಕಟ್ಟಿದ ಮುಗಿದ್ಮೇಲೆ ಅವ್ರು ನಿರುದ್ಯೋಗಿ ಪಾಪ ಕಟ್ಟವ್ರು, ಅವ್ರು ಮತ್ತೆ ಮನೆ ಹುಡುಕ್ತಾ ಹೋಗ್ಬೇಕು. ಅದು ಯಾವಾಗ ಸಿಗ್ತದೆ ಮತ್ತು ಉದ್ಯೋಗಿ ಅವರು. ಇಂಥ ಅನೇಕ ಉದ್ಯೋಗದಲ್ಲೇ ದೀರ್ಘಕಾಲೀನ ಉದ್ಯೋಗಿಲ್ಲ, ಇದು ಕೆಲಸ ಇಲ್ಲದಂಥ ಉದ್ಯೋಗಗಳು, ಕೆಲವು ದಿನ ಇರುವಂಥ ಉದ್ಯೋಗಗಳು. ಈಗ ನೋಡಿರಿ, ಕೊಳ್ಳೇದಾಗ ನಿಮ್ಗೆ ಹೇಳುವಂಥದ್ದು ನಬಾರ್ಡ್ ಗೊತ್ತದ ನಿಮಗೆ. ಮನೆಯಾಗ ಮೊದಲು 100 ದಿನ ಆಯ್ತು, ಈಗ ಅಂತಂದು 45-50 ದಿವಸ ತಂದು ಹಚ್ಚಿದ್ದಾರೆ. ಮತ್ತು ಅವ್ರು ಉಳಿದ ದಿನ ಏನು ಮಾಡಬೇಕು ಪಾಪ ಬಡವರು. ಆಗ ಅನಿವಾರ್ಯವಾಗಿ ಸಹಜವಾಗಿನ ಇಂಥ ಒಂದು ಏನಪ್ಪ ಅಂದ್ರೆ ಜುವೆನಲ್ ಡೆಲಿಕ್ವೆನ್ಸಿ ಅಂತೀವಿ ನಾವು, ಬಾಲಾಪರಾಧಗಳು ಹೆಚ್ಚಾಗ್ತಾವೆ, ಅವ ಜೊತೆ ಭಿಕ್ಷಾಟನೆ ಹೆಚ್ಚಾಗ್ತದೆ. ಇದಕ್ಕೆಲ್ಲ ನಮ್ಮ ಸರ್ಕಾರಗಳ ತಪ್ಪು ನಡೆಗಳು, ತಪ್ಪು ನಿರ್ಧಾರಗಳು, ಜೊತೆಗೆ ತಾವು ಉಳಿದ್ರೆ ಸಾಕಪ್ಪ, ಇನ್ನೊಬ್ರು ಏನಾದರೂ ಹಾಳಾಗಿ ಹೋದ್ರೆ ಹೋಗ್ಲಿ ಅನ್ನೋಂಥ ನಮ್ಮೆಲ್ಲರ ಮನೋಸ್ಥಿತಿ. ಇದನ್ನು ಒಬ್ಬರಿಗೆ ಟೀಕೆ ಮಾಡ್ತಾ ಇಲ್ಲ. ಇದನ್ನು ಯಾರು ಗೆದ್ದಿದ್ದಾರಲ್ಲ ಅವರು ಈವನ್ ಗೆದ್ದಂಥ ತಂದೆ ತಾಯಿಗಳ ಗಳನ್ನು ಸಹಿತ ನೋಡೋಂಥ ಜನರಿಗೂ ಸಹಿತ ಅನ್ವಯಿಸುವಂಥ ಮಾತು ಹೇಳ್ತಾ, ಇದು ಭಿಕ್ಷಾಟನೆಗೆ ಮೂಲ ಏನಪ್ಪ ಅಂದ್ರೆ ಸೂತ್ರ. ಹೀಗೆ ಇದೇ ಕಾರಣಕ್ಕೆ ಭಿಕ್ಷಾಟನೆ ಬೆಳಲಿಕ್ಕತ್ತದ. ನೀವು ಎಷ್ಟು ಕೋಟಿ ಇಟ್ಟರು ಅದು ಸಾಲೋದಿಲ್ಲ. ಯಾಕಪ್ಪ ಅಂದ್ರೆ ಭಿಕ್ಷುಕರು ಎಷ್ಟು ಅದನ್ನು ಖಚಿತವಾದ ನಿಮ್ಮಲ್ಲಿ ರೆಕಾರ್ಡ್ಗಳಿಲ್ಲ, ಸರ್ವೆ ಇಲ್ಲ. ಕಳೆದ 2011 ಇಲ್ಲಿವರೆಗೆ ಜನಗಣತಿ ಆಗಿಲ್ಲ. ಆ ಜನಗಣತಿಯಲ್ಲಿ ಭಿಕ್ಷುಕರು ಕಾಲಮಿಟ್ಟು ಅದು ಎಷ್ಟಿದಾರು ಇಲ್ಲಿವರೆಗೆ ನೀವು ಕಂಡು ಹಿಡಿದಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಭಿಕ್ಷಾಟನೆ ಇದೊಂದು ಇವತ್ತು ಉದ್ಯೋಗ ಬೆಳಲಿಕ್ಕತ್ತದ. ಅದರಲ್ಲೂ ಮಾಫಿಯಾ ಇದ್ದಿದ್ದು ಇದನ್ನು ಸದುಪಯೋಗ ಮಾಡ್ಕೊಂಡು ದುಡ್ಡು ಮಾಡ್ಕೊಳಿಕತ್ತದ ಅಂತ ಹೇಳ್ತಾ, ಇದು ಭಿಕ್ಷಾಟನೆಯ ಒಂದು ರೂಪ ಸ್ವರೂಪ. ಮತ್ತೇನಾದರೂ ನೀವು ತಿಳಿಸ್ಬೋದು, ಇದಕ್ಕೆ ತಿಳಿಸಿ ಭಿಕ್ಷಾಟನೆ ಮೇಲೆ ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ, ಚರ್ಚೆ ಮಾಡೋದಷ್ಟೆಲ್ಲ ಪರಿಹಾರನೂ ಕಂಡುಕೊಳ್ಳುವಂಥ ಅನಿವಾರ್ಯ ಇವತ್ತದ ಅನ್ನುವಂಥ ಮಾತು ನೆನಪಿಟ್ಕೊಂಡು ಈ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಮಾಡಿಬಿಟ್ಟದ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯ ಕೈಗರಲ್ಲಿ ವಂದನೆಗಳು.